ನಿಮ್ಮ ಹತ್ರ ನರ್ಸ್ ಅಂತ ತುಂಬಾ ಜನ ಬರ್ತಿರ್ತಾರೆ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳಿ. ಒಂದೇ ಒಂದು ಡಾಟ್, ವಿತಿನ್ 3 to 5 days ಅಲ್ಲಿ ಎದೆ ಭಾರ, ಎದೆ ಚುಚ್ಚೋದು, ಎದೆ ನೋವು, ಎದೆ ಬಿಗಿತ ಮಾಯ. ತಿಂಗಳಿಂದ ಬಹಳ ಖುಷಿ ಆಯ್ತು ನಿಮ್ ಕ್ಲಾಸ್ ಕೇಳಿ. ಎಲ್ಲದಕ್ಕೂ ಜಾಯಿನ್ ಆಗಿದ್ದೀನಿ. Okay. ಇಲ್ಲ, ನಾನು ಆರೋಗ್ಯ ಇಲಾಖೆನಲ್ಲಿ ನರ್ಸ್ ಆಗಿ ರಿಟೈರ್ಡ್ ಆಗಿದ್ದೀನಿ. Okay. ನೀವು ಸಿಕ್ಕಿರೋದು ದೇವ್ರು ಸಿಕ್ಕದಂಗೆ ಸರ್, ನಿಜವಾಗ್ಲು. ನೀವು ನರ್ಸ್ ಆಗಿ ಆರೋಗ್ಯದ ಬಗ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಎಲ್ಲಾ ಕಾಯಿಲೆ ಬಗ್ಗೆ. ಖಂಡಿತ ಸರ್, ಖಂಡಿತ. ಬಟ್ ಕೆಲವೊಂದು ಮೆರಿಡಿಯನ್ ನನ್ಗೊಂಥರ ಹೊಸದು ಕೇಳಿದ್ದು. ಮೈಸೂರಿನ TM ಸ್ಟೂಡೆಂಟ್. ನಮಸ್ಕಾರ ಮೇಡಮ್. ಈ ವರ್ಷ 6 ತಿಂಗಳಿಂದ ಬಹಳ ಖುಷಿ ಆಯ್ತು ನಿಮ್ ಕ್ಲಾಸ್ ಕೇಳಿ. ಎಲ್ಲದಕ್ಕೂ ಜಾಯಿನ್ ಆಗಿದ್ದೀನಿ. Okay. ಇಲ್ಲ, ನಾನು ಆರೋಗ್ಯ ಇಲಾಖೆನಲ್ಲಿ ನರ್ಸ್ ಆಗಿ ರಿಟೈರ್ಡ್ ಆಗಿದ್ದೀನಿ. Okay. ನಾನು ಫೇಸ್ಬುಕ್ ನಲ್ಲಿ ನೋಡಿದೆ, ಮತ್ತೆ ಯೂಟ್ಯೂಬ್ ನೋಡಿ ನಿಮ್ ಕ್ಲಾಸ್ ನಾನು ಜಾಯಿನ್ ಆದೆ. ನಾನು ಜಾಯಿನ್ ಆಗ್ಬೇಕಾದ್ರೆ ಡೈರೆಕ್ಟ್ ಆಫೀಸ್ಗೆ ಬಂದು ಅಲ್ಲೇ ಜಾಯಿನ್ ಆಗಿದೆ ಸರ್. Okay. ತುಂಬಾ ಚೆನ್ನಾಗಿ ಕ್ಲಾಸ್ ಮೂಡಿ ಬರ್ತಾ ಇದೆ ಸರ್. ಎಲ್ಲಾ ಕ್ಲಾಸು ನಾಯಕ್ ಸರ್ದು ಎಲ್ಲಾನು ಅಟೆಂಡ್ ಮಾಡ್ತಾ ಇದೀನಿ ನಿಮ್ದು. ಬಟ್ ನೀವು ಸಿಕ್ಕಿರೋದು ದೇವ್ರು ಸಿಕ್ಕದಂಗೆ ಸರ್, ನಿಜವಾಗ್ಲು. ನೀವು ನರ್ಸ್ ಆಗಿ ಆರೋಗ್ಯದ ಬಗ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಎಲ್ಲಾ ಕಾಯಿಲೆ ಬಗ್ಗೆ. ಖಂಡಿತ ಸರ್, ಖಂಡಿತ. ಬಟ್ ಕೆಲವೊಂದು ಮೆರಿಡಿಯನ್ ನನ್ಗೊಂಥರ ಹೊಸದು ಕೇಳಿದ್ದು. Okay. ಆ ಮೆರಿಡಿಯನ್ ಪಾತ್, ಬಟ್ ಬೇರೆ ಇದೆಲ್ಲ ತುಂಬಾ ಚೆನ್ನಾಗಿ ಹೋಗುತ್ತೆ. ಮೆರಿಡಿಯನ್ ಪಾತ್ ಈಗ ನಾವು ಅದ್ರಲ್ಲಿ ಹೋಗ್ತಾ ಇಲ್ಲ ನೋಡಿ, ಅದ್ರಲ್ಲಿ ಇರೋದಕ್ಕೆ. ಬಟ್ ಗೊತ್ತಾಗುತ್ತೆ ನಿಜವಾಗ್ಲು. ಬಟ್ ಇಲ್ಲ. ಚೆನ್ನಾಗಿದೆ ಸರ್. ಇದು ತುಂಬಾ ಇನ್ಫಾರ್ಮೇಶನ್ ಕೊಡುತ್ತೆ ಈ ಮೆರಿಡಿಯನ್ ಸಿಸ್ಟಮ್ಸ್ ಏನಿದೆ ಅಲ್ವಾ. ಸೊ ಯಾರಾದ್ರೂ ಬಂದ್ಬಿಟ್ಟು ನಿಮ್ಗೆ ಶೋಲ್ಡರ್ ಹಿಂದ್ಗಡೆ ಪೇನ್ ಅಂತ ಹೇಳ್ತಾರೆ ಅನ್ಕೊಳ್ಳಿ. ಇಲ್ಲಿ ಪೇನ್ ಇದೆ ಅಂದ್ರೆ ಇಲ್ಲಿ ಯಾವ ಮೆರಿಡಿಯನ್ ಬರುತ್ತೆ? ಇಟ್ಸ್ ರೆಡ್ ಕಲರ್ ಅಲ್ಲಿ ಬರೋದು, ಇಟ್ಸ್ ಸ್ಮಾಲ್ ಇಂಟೆಸ್ಟೈನ್. ಸೊ ಈ ಮೆರಿಡಿಯನ್ ಇಲ್ಲೊಂದು ಪಾಯಿಂಟ್ ಇರುತ್ತೆ, SI5 ಇರುತ್ತೆ, ಇಲ್ಲ SI4. ಎರಡರಲ್ಲಿ ಒಂದು ಪಾಯಿಂಟ್ ಅನ್ನ ಪ್ರೆಸ್ ಮಾಡಿದ್ರೆ ಡೆಫಿನೆಟ್ ಆಗಿ ಶೋಲ್ಡರ್ ಪೇನ್ ಕ್ಲಿಯರ್ ಮಾಡಬಹುದು. ಸೊ ನಾವು ನಿಮ್ಗೆ ಜಿಪ್ ಫೈಲು ಮತ್ತೆ ಮೆರಿಡಿಯನ್ ಫೈಲ್ ಎಲ್ಲ ನೀವು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡಿರ್ತೀವಿ. ಈವನ್ ಯೂಟ್ಯೂಬ್ ಅಲ್ಲಿ ಮತ್ತೆ ಗೂಗಲ್ ಅಲ್ಲಿ ಸಿಗುತ್ತೆ. ಈ ಮೆರಿಡಿಯನ್ ತುಂಬಾ ಚೆನ್ನಾಗಿ ಕಲ್ತ್ಕೊಳ್ಳಿ. ಯಾಕಾಗಿ ಹೇಳ್ತಾ ಇದೀನಿ ಅಂತಂದ್ರೆ, ನಿಮ್ಗೆ ರೋಗನ ಡಯಾಗ್ನೈಸ್ ಮಾಡೋದಕ್ಕೂ ಉಪಯೋಗಿಸಬಹುದು, ಪ್ಲಸ್ ಟ್ರೀಟ್ಮೆಂಟ್ ಕೊಡೋದಕ್ಕೂ ಉಪಯೋಗಿಸಬಹುದು. ಈಗ ಯಾರು ಚೆಸ್ಟ್ ಪೇನ್ ಅಂತ ಹೇಳ್ತಾರೆ, ಎಲ್ಲ ಚೆಸ್ಟ್ ಪೇನ್ ಅನ್ನತ್ರ ಅನ್ಕೊಂಡ್ಬಿಡ್ತಾರೆ ಹಾರ್ಟ್ ಪ್ರಾಬ್ಲಮ್ ಆಗಿದೆ ಅನ್ಕೊಂಡ್ಬಿಡ್ತಾರೆ. ಬಟ್ ಡಾಕ್ಟರ್ ತಗೋಗಿ ECG ಮಾಡಿಸ್ತಾರೆ, ಎಕೋ ಮಾಡಿಸ್ತಾರೆ, ನಾರ್ಮಲ್ ಅಂತ ಹೇಳಿ ಕಳಿಸ್ತಾರೆ. ಮತ್ತೆ 2 ತಿಂಗಳು 3 ತಿಂಗಳು ಬಿಟ್ಟು ಮತ್ತೆ ನೋವು ಬರುತ್ತೆ, ಮತ್ತೆ ಡಾಕ್ಟರ್ ತಗೋಗ್ತಾರೆ. ನಮ್ಮ ಹತ್ರ ಬರೋರು ಒಂದು ಫೈಲ್ ಎತ್ಕೊಂಡ್ ಬಂದಿರ್ತಾರೆ, ಸರ್ 8 ಸತಿ ECG ಮಾಡಿಸ್ದೆ, ಎಕೋ ಮಾಡಿಸ್ದೆ, ಏನಿಲ್ಲ ಅಂತಾರೆ, ನನಗೆ ನೋವು ಹೋಗಲ್ದ ಅಂತ. ನೋವು ಹೆಂಗ್ ಹೋಗ್ತತಿ? ಇಲ್ಲಿ ಬರೋ ಮೆರಿಡಿಯನ್ ಯಾವ್ದು? ಇಲ್ಲಿ ಸ್ಟಮಕ್ ಮೆರಿಡಿಯನ್ ಅಲ್ವಾ? ಇಲ್ಲಿ ಕಾಣಿಸ್ತಿದೆ ಅಲ್ಲ ಗ್ರೀನ್ ಕಲರ್ ಅಲ್ಲಿ. ಸೊ ನಿಮ್ಗೆ ಸ್ಟಮಕ್ ಮೆರಿಡಿಯನ್ ಅಂದ್ರೆ ನಿಮ್ಮ ಜೀರ್ಣಾಂಗ ವ್ಯೂಹ ತುಂಬಾ ವೀಕ್ ಆಗಿದ್ರೆ, ನೀವು ತಿಂದ್ರೆ ಆಹಾರ ಸರಿಯಾಗಿ ಜೀರ್ಣ ಆಗದೆ, ಎಸಿಡಿಟಿ ಆಗೋದು, ಹೆವಿನೆಸ್, ಬ್ಲೋಟಿಂಗು, IBS, ಕಾನ್ಸ್ಟಿಪೇಷನ್, ಇನ್ನೊಂದು ಆದಾಗ ಅದು ಸ್ಟಮಕ್ ಮೆರಿಡಿಯನ್ ಚೀಫ್ ಫ್ಲೋ ಆಗಲ್ಲ. ಇಲ್ಲಿ ಈ ಸ್ಟಮಕ್ ಮೆರಿಡಿಯನ್ ಅಲ್ಲಿ ಈ ಲೈನ್ ಬರುತ್ತಲ್ವಾ, ಈ ಲೈನ್ ಸ್ಟಮಕ್ ಮೆರಿಡಿಯನ್, ಅವಾಗ ನಿಮ್ಗೆ ಚುಚ್ಚಿದಂಗ ಆಗುತ್ತೆ, ನೋವಾಗುತ್ತೆ. ನೀವು ಇದೇನು ಮಾಡೋದು ಬೇಡ. ಕಾಲಲ್ಲಿ ಇಲ್ಲಿ K3 ಅಂತ ಒಂದು ಅಕ್ಯುಪಂಚರ್ ಪಾಯಿಂಟ್ ಬರುತ್ತೆ ಆಂಕಲ್ ಅಲ್ಲಿ. ನಾ ತೋರಿಸ್ತಿದ್ದೀನಲ್ಲ, ದಿಸ್ ಇಸ್ ದ ಆಂಕಲ್ ಜಾಯಿಂಟ್. ಇಲ್ಲಿ ಒಂದು K3 ಅಂತ ಒಂದು ಬರುತ್ತೆ. ಈ ಪಾಯಿಂಟ್ ನ ನೀವು ದಿನಕ್ಕೆ ಒಂದು 20-25 ಸತಿ ಒಂದು 3 to 5 days ಮಾಡಿ. 3 to 5 days ಮಾಡೋದ್ರೊಳಗಡೆ ನಿಮ್ಗೆ ಎದೆ ನೋವು, ಎದೆ ಚುಚ್ಚು ಯಾವ್ದಿರಲ್ಲ, ಎಲ್ಲ ಮಾಯ ಆಗಿರುತ್ತೆ. 1 ವಾರ ಆದ್ಮೇಲೆ ನೀವೇನಾದ್ರು ತಿನ್ನಿ, ಏನೂ ಆಗಲ್ಲ. ಯಾಕಾಗಿ? ನೀವು ಸರಿ ಮಾಡಿರೋದು ಏನನ್ನ? ಈ ಮೆರಿಡಿಯನ್ ಫ್ಲೋನ. ಈ ಪ್ರತಿ ಒಂದು ಟೋಟಲ್ ಆಗಿ 14 ಮೆರಿಡಿಯನ್ಸ್ ಇದೆ. ಪ್ರತಿ ಒಂದು ಮೆರಿಡಿಯನ್ ನಲ್ಲಿ ಚಿ ಅಂದ್ರೆ ಶಕ್ತಿ, ಪ್ರಾಣ ಶಕ್ತಿ ಫ್ರೀ ಆಗಿ ಫ್ಲೋ ಆಗ್ತಾ ಇದ್ರೆ ಆ ಭಾಗದಲ್ಲಿ ಬರ್ತಕ್ಕಂತ ಎಲ್ಲಾ ಅಂಗಗಳಾಗಿರ್ಬೋದು, ಟಿಶ್ಯೂ ಆಗಿರ್ಬೋದು, ಅದೆಲ್ಲದಕ್ಕೂ ಶಕ್ತಿ ಸಿಗುತ್ತೆ. ಶಕ್ತಿನ ಫಾಲೋ ಮಾಡ್ಕೊಂಡು ಯಾರು ಬರ್ತಾರೆ? ಬ್ಲಡ್ ಬರುತ್ತೆ. ಬ್ಲಡ್ ಅಲ್ಲಿ ಏನಿದೆ? ಗ್ಲೂಕೋಸ್ ಇದೆ, ಅಮೈನೋ ಆಸಿಡ್ಸ್ ಇದೆ, ವಿಟಮಿನ್ಸ್ ಇದೆ, ಆಕ್ಸಿಜನ್ ಇದೆ. ಅದೆಲ್ಲದನ್ನ ಅಲ್ಲಿರೋ ಸೆಲ್ಸ್ ಉಪಯೋಗಿಸ್ಕೊಳ್ತವೆ. ಉಪಯೋಗಿಸ್ಕೊಂಡಾಗ ಏನಾಗುತ್ತೆ? ತಮ್ಮಿಗೆ ತಾವೇ ವಾಸಿ ಆಗ್ತವೆ. ಚುಚ್ಚೋದು, ಹೆವಿನೆಸ್, ಭಾರ, ಉಸಿರಾಡಿದಾಗ ಎದೆ ಹಿಡ್ಕೊಳೋದು ಎಲ್ಲ ಸರಿ ಹೋಗುತ್ತೆ. ಯಾರು ಬಂದು ಸರಿ ಮಾಡಿದ್ರು ನಿಮ್ಮನ್ನ? ಯಾರು ಡಾಕ್ಟರ್ ಬಂದ್ರ? ಇಲ್ಲ. ಮೆಡಿಸಿನ್ ತಗೊಂಡ್ರ? ಇಲ್ಲ. ಮತ್ತೆ ಹೆಂಗ್ ವಾಸಿ ಆಯ್ತು? ನೀವು ಈ ಮೆರಿಡಿಯನ್ ಬಗ್ಗೆ ಕಲ್ತ್ಕೊಂಡು ಅದನ್ನ ಅನ್ಲಾಕಿಂಗ್ ಮಾಡೋದು ಕಲಿತಿದ್ರೆ. ಅನ್ಲಾಕಿಂಗ್ ಮಾಡೋ ಪಾಯಿಂಟ್ ಯಾವುದು? ಇದನ್ನ ನಾವು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅಲ್ಲಿ ಹೇಳ್ಕೊಡೋದು. ಇದನ್ನ ಕಲರ್ ಇಂದಾನು ಮಾಡಬಹುದು. ಒಂದೇ ಒಂದು ಸೇಮ್ K3 ಪಾಯಿಂಟ್ ಗೆ ಒಂದು ಎಲ್ಲೋ ಡಾಟ್ ಕಾಣಿಸ್ತಿದೆನಾ? ದಿಸ್ ಈಸ್ ಯುವರ್ K3. ಇದು ಉಂಗುರ ಬೆಳ ಕಡೆಗೆ ಈ ಫಸ್ಟ್ ಲೈನ್ ಅಲ್ಲಿ ಎಂಡ್ ಆಫ್ ದಿ ಲೈನ್ ಒಂದು ರೆಡ್ ಡಾಟ್, ಯೆಲ್ಲೋ ಡಾಟ್ ಇಡಿ. ನಾನು ಇಟ್ಟಿದ್ದೀನಿ ನೋಡಿ. ಮಾಡಿ ಮೇಡಮ್. ನಿಮ್ಮ ಹತ್ರ ನರ್ಸ್ ಅಂತ ತುಂಬಾ ಜನ ಬರ್ತಿರ್ತಾರೆ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳಿ. ಒಂದೇ ಒಂದು ಡಾಟ್, ವಿತಿನ್ 3 to 5 days ಅಲ್ಲಿ ಎದೆ ಭಾರ, ಎದೆ ಚುಚ್ಚೋದು, ಎದೆ ನೋವು,
ಎದೆ ಬಿಗಿತ ಮಾಯ, ಒಂದ್ ಸ್ಮಾಲ್ ಎಲ್ಲೋ ಡಾಟ್, ಅದು ಎಷ್ಟು ಒಂದ್ ಅರ್ಧ ಗಂಟೆ ಅಷ್ಟೇ. ನೀವು ರಿಫ್ಲೆಕ್ಸ್ ಮೇಲೆ ಹಾಕಿದ್ರೆ 3 ಅವರ್ಸ್ 4 ಅವರ್ಸ್ ಹಾಕ್ತೀರಾ. ಅದೇ ಮೆರಿಡಿಯನ್ ಲೆವೆಲ್ ಹಾಕಿದಾಗ ಬರೀ ಅರ್ಧ ಗಂಟೆ 20 ನಿಮಿಷ ಸಾಕು. ಮಾಡ್ತೀರಾ?